ನಮಸ್ಕಾರ. ಇವತ್ತಿನ ದಿನಗಳಲ್ಲಿ ನೀವು ನ್ಯೂಸ್ ಚಾನೆಲ್ ನೋಡಿದರೋ, ಪೇಪರ್ ಓದಿದರೋ ಅಥವಾ ಸ್ನೇಹಿತರ ಜೊತೆ ಮಾತನಾಡಿದರೋ ಪದೇ ಪದೇ ಕೇಳಿಬರುತ್ತಿರುವ ಒಂದೇ ಪದ ಎಐ, ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಅಥವಾ ಕನ್ನಡದಲ್ಲಿ ಹೇಳಬೇಕೆಂದರೆ ಕೃತಕ ಬುದ್ಧಿಮತ್ತೆ. ಎಐ ಅಂದ ತಕ್ಷಣ ನಮ್ಮ ತಲೆಗೆ ಬರುವುದು ಸಿನಿಮಾಗಳಲ್ಲಿ ತೋರಿಸುವ ಮನುಷ್ಯರನ್ನೇ ಆಳುವ ದೊಡ್ಡ ದೊಡ್ಡ ರೋಬೋಟ್ಗಳು, ಹೌದಲ್ವಾ? ಆದರೆ ನಿಜವಾದ ಎಐ ಅದಲ್ಲ. ಎಐ ಈಗಾಗಲೇ ನಿಮ್ಮೆಲ್ಲರ ಜೇಬಿನಲ್ಲಿರುವ ಮೊಬೈಲ್ ಫೋನ್ಗಳಲ್ಲಿ ಸೇರಿಕೊಂಡಿದೆ. ನಾವು ಯೂಟ್ಯೂಬ್ನಲ್ಲಿ ಒಂದು ವಿಡಿಯೋ ನೋಡಿದಾಗ ಅದೇ ರೀತಿಯ ಬೇರೆ ವಿಡಿಯೋಗಳನ್ನು ನಮಗೆ ತೋರಿಸುವುದು, ಅಮೆಜಾನ್ನಲ್ಲಿ ಏನಾದರೂ ಹುಡುಕಿದಾಗ ಅದೇ ವಸ್ತುಗಳ ಜಾಹೀರಾತು ಕಾಣಿಸುವುದು, ಗೂಗಲ್ ಮ್ಯಾಪ್ನಲ್ಲಿ ಟ್ರಾಫಿಕ್ ಎಲ್ಲಿದೆ ಎಂದು ನಿಖರವಾಗಿ ತೋರಿಸುವುದು, ಇದೆಲ್ಲವೂ ಎಐನ ಕರಾಮತ್ತೆ. ಹಾಗಾದರೆ ಈ ಎಐ ಅಂದರೆ ಏನು? ಅದು ಹೇಗೆ ಕೆಲಸ ಮಾಡುತ್ತದೆ? ಇದರಿಂದ ನಮ್ಮ ಭವಿಷ್ಯ ಬದಲಾಗಲಿದೆಯೇ? ಬನ್ನಿ, ಇವತ್ತಿನ ಈ ವಿಡಿಯೋದಲ್ಲಿ ಯಾವುದೇ ಗೊಂದಲವಿಲ್ಲದೆ ಅತಿ ಸರಳವಾಗಿ ಎಐನ ಬಗ್ಗೆ ತಿಳಿದುಕೊಳ್ಳೋಣ. ಎಐ ಹೇಗೆ ಕೆಲಸ ಮಾಡುತ್ತದೆ ಎಂದು ಅರ್ಥ ಮಾಡಿಕೊಳ್ಳಲು ಒಂದು ಚಿಕ್ಕ ಮಗು ಹೇಗೆ ಕಲಿಯುತ್ತದೆ ಎಂದು ಯೋಚಿಸಿ. ಒಂದು ಮಗುವಿಗೆ ಮೊದಲ ಬಾರಿಗೆ ಬೆಕ್ಕನ್ನು ತೋರಿಸಿ ಇದು ಬೆಕ್ಕು ಎಂದು ಹೇಳಿಕೊಡುತ್ತೇವೆ. ಮಗು ಅದರ ಕಿವಿ, ಬಾಲ, ಮುಖವನ್ನು ನೆನಪಿಟ್ಟುಕೊಳ್ಳುತ್ತದೆ. ಮುಂದಿನ ಬಾರಿ ಬೇರೆ ಯಾವುದಾದರೂ ಬೆಕ್ಕನ್ನು ನೋಡಿದಾಗ ಅಮ್ಮ, ಅಲ್ಲಿ ನೋಡು ಬೆಕ್ಕು ಎಂದು ಗುರುತಿಸುತ್ತದೆ. ಎಐ ಕೂಡ ಇದೇ ರೀತಿ ಕೆಲಸ ಮಾಡುತ್ತದೆ. ಇದನ್ನು ಮಿಷಿನ್ ಲರ್ನಿಂಗ್ ಅಥವಾ ಯಂತ್ರ ಕಲಿಕೆ ಎಂದು ಕರೆಯುತ್ತಾರೆ. ನಾವು ಕಂಪ್ಯೂಟರ್ಗೆ ಸಾವಿರಾರು ಹಾಗೂ ಲಕ್ಷಾಂತರ ಫೋಟೋಗಳನ್ನು, ಮಾಹಿತಿಯನ್ನು ನೀಡುತ್ತೇವೆ. ಉದಾಹರಣೆಗೆ, ಕಂಪ್ಯೂಟರ್ಗೆ ಲಕ್ಷಾಂತರ ಸೇಬಿನ ಹಣ್ಣಿನ ಫೋಟೋಗಳನ್ನು ತೋರಿಸಿ ಇದು ಸೇಬು ಎಂದು ಕಲಿಸಲಾಗುತ್ತದೆ. ಈ ಮಾಹಿತಿಯನ್ನು ವಿಶ್ಲೇಷಿಸಿ ಕಂಪ್ಯೂಟರ್ ತನ್ನದೇ ಆದ ಒಂದು ಮೆದುಳನ್ನು ಬೆಳೆಸಿಕೊಳ್ಳುತ್ತದೆ. ಇದನ್ನೇ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎನ್ನುತ್ತಾರೆ. ಮನುಷ್ಯನಿಗೆ ಹೇಗೆ ಅನುಭವಗಳಿಂದ ಜ್ಞಾನ ಬರುತ್ತದೆಯೋ ಹಾಗೆ ಎಐಗೆ ನಾವು ಕೊಡುವ ಡೇಟಾ ಅಥವಾ ಮಾಹಿತಿಯಿಂದ ಬುದ್ಧಿ ಬರುತ್ತದೆ. ಮಾಹಿತಿ ಎಷ್ಟು ಹೆಚ್ಚಾಗಿರುತ್ತದೆಯೋ ಎಐ ಅಷ್ಟು ಚುರುಕಾಗಿ ಕೆಲಸ ಮಾಡುತ್ತದೆ. ಎಐ ಕೇವಲ ಐಟಿ ಕಂಪನಿಗಳಿಗೆ ಮಾತ್ರ ಸೀಮಿತವಾಗಿಲ್ಲ. ಇದು ನಮ್ಮ ಸಾಮಾನ್ಯರ ಬದುಕನ್ನು ಹೇಗೆಲ್ಲ ಸುಲಭ ಮಾಡುತ್ತದೆ ಗೊತ್ತಾ? ಕೃಷಿಯಲ್ಲಿ ಇಂದು ಎಐ ಸಹಾಯದಿಂದ ಮಣ್ಣಿನ ಗುಣಮಟ್ಟ ಹೇಗಿದೆ, ಮಳೆ ಯಾವಾಗ ಬರಬಹುದು, ಬೆಳೆಗೆ ಯಾವ ರೋಗ ಬಂದಿದೆ ಎಂದು ರೈತರು ತಮ್ಮ ಮೊಬೈಲ್ ಮೂಲಕವೇ ತಿಳಿದುಕೊಳ್ಳಬಹುದು. ಇದರಿಂದ ಬೆಳೆ ನಷ್ಟವನ್ನು ತಡೆಯಬಹುದು. ವೈದ್ಯಕೀಯ ಕ್ಷೇತ್ರದಲ್ಲಿ ಕ್ಯಾನ್ಸರ್ನಂತಹ ದೊಡ್ಡ ಕಾಯಿಲೆಗಳನ್ನು ಆರಂಭಿಕ ಹಂತದಲ್ಲೇ ಪತ್ತೆ ಹಚ್ಚಲು ಎಐ ವೈದ್ಯರಿಗೆ ಸಹಾಯ ಮಾಡುತ್ತದೆ. ಎಕ್ಸ್ರೇ ಮತ್ತು ಎಂಆರ್ಐ ಸ್ಕ್ಯಾನ್ಗಳನ್ನು ಮನುಷ್ಯರಿಗಿಂತ ವೇಗವಾಗಿ ಮತ್ತು ನಿಖರವಾಗಿ ಓದುವ ಶಕ್ತಿ ಎಐಗಿದೆ. ಶಿಕ್ಷಣದಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಯ ಕಲಿಯುವ ವೇಗ ಬೇರೆ ಬೇರೆ ಆಗಿರುತ್ತದೆ. ಎಐ ಆಧಾರಿತ ಆ್ಯಪ್ಗಳು ವಿದ್ಯಾರ್ಥಿಗೆ ಎಲ್ಲಿ ಅರ್ಥವಾಗುತ್ತಿಲ್ಲ ಎಂಬುದನ್ನು ತಿಳಿದು ಅವರಿಗೆ ತಕ್ಕಂತೆ ಪಾಠ ಹೇಳಿಕೊಡುತ್ತದೆ. ಭಾಷಾ ಅನುವಾದ. ಇಂಗ್ಲಿಷ್ ಬರುವುದಿಲ್ಲ ಎಂಬ ಚಿಂತೆ ಇನ್ನು ಮುಂದೆ ಬೇಕಾಗಿಲ್ಲ. ನೀವು ಕನ್ನಡದಲ್ಲಿ ಮಾತನಾಡಿದರೆ ಅದನ್ನು ತಕ್ಷಣವೇ ಇಂಗ್ಲಿಷ್, ಹಿಂದಿ ಅಥವಾ ಪ್ರಪಂಚದ ಯಾವುದೇ ಭಾಷೆಗೆ ಎಐ ಭಾಷಾಂತರಿಸುತ್ತದೆ. ಎಐ ಬಗ್ಗೆ ಮಾತನಾಡುವಾಗ ಎಲ್ಲರ ಮನಸ್ಸಲ್ಲೂ ಬರುವ ಅತಿ ದೊಡ್ಡ ಪ್ರಶ್ನೆ, ಎಐ ನಮ್ಮೆಲ್ಲರ ಕೆಲಸಗಳನ್ನು ಕಸಿದುಕೊಳ್ಳುತ್ತದಾ? ಇದಕ್ಕೆ ಉತ್ತರ ಹೌದು ಮತ್ತು ಇಲ್ಲ. ಯಾವುದೇ ಹೊಸ ತಂತ್ರಜ್ಞಾನ ಬಂದಾಗ ಹಳೆಯ ಕೆಲಸಗಳು ಮಾಯವಾಗುವುದು ಸಹಜ. ಕಂಪ್ಯೂಟರ್ ಬಂದಾಗಲೂ ಎಲ್ಲರೂ ಹೀಗೆಯೇ ಹೆದರಿದ್ದರು. ಟೈಪ್ರೈಟರ್ ಕೆಲಸ ಹೋಯಿತು, ಆದರೆ ಕಂಪ್ಯೂಟರ್ಗಳಿಂದ ಲಕ್ಷಾಂತರ ಹೊಸ ಉದ್ಯೋಗಗಳು ಸೃಷ್ಟಿಯಾದವು ತಾನೆ. ಎಐ ಕೂಡ ಹಾಗೆಯೇ. ಒಂದೇ ರೀತಿಯ ಕೆಲಸ ಮಾಡುವ ಉದ್ಯೋಗಿಗಳಿಗೆ ಕುತ್ತು ಬರಬಹುದು, ಆದರೆ ಎಐಯನ್ನು ನಿಯಂತ್ರಿಸುವ, ಹೊಸ ತಂತ್ರಜ್ಞಾನವನ್ನು ಬಳಸುವ ಅದೆಷ್ಟೋ ಹೊಸ ಉದ್ಯೋಗಗಳು ಸೃಷ್ಟಿಯಾಗಲಿವೆ. ನಾವು ಮಾಡಬೇಕಾಗಿರುವುದಿಷ್ಟೇ, ಕಾಲಕ್ಕೆ ತಕ್ಕಂತೆ ಹೊಸ ಕೌಶಲ್ಯಗಳನ್ನು ಕಲಿಯುವುದು. ಎಐನಿಂದ ಕೇವಲ ಲಾಭಗಳಷ್ಟೇ ಇಲ್ಲ, ಕೆಲವು ಅಪಾಯಗಳೂ ಇವೆ. ತಂತ್ರಜ್ಞಾನ ಬೆಳೆದಂತೆ ಮೋಸಗಾರರು ಕೂಡ ಬುದ್ಧಿವಂತರಾಗುತ್ತಿರುತ್ತಾರೆ. ಬೇರೊಬ್ಬರ ಧ್ವನಿಯನ್ನು, ಮುಖವನ್ನು ಅಚ್ಚುಕಟ್ಟಾಗಿ ನಕಲು ಮಾಡುವ ಡೀಪ್ ಫೇಕ್ ತಂತ್ರಜ್ಞಾನ ಈಗ ಬಹಳ ದೊಡ್ಡ ಸವಾಲಾಗಿದೆ. ನಮಗೆ ವಿಡಿಯೋ ಕಾಲ್ ಮಾಡಿ ಮಾತನಾಡುವ ವ್ಯಕ್ತಿ ನಿಜವಾದ ವ್ಯಕ್ತಿಯೇ ಅಥವಾ ಎಐ ಸೃಷ್ಟಿಸಿದ ವಿಡಿಯೋವೇ ಎಂದು ಗುರುತಿಸುವುದು ಕಷ್ಟವಾಗುತ್ತಿದೆ. ಹಾಗಾಗಿ ನಾವು ಆನ್ಲೈನ್ನಲ್ಲಿ ನೋಡುವ ಪ್ರತಿಯೊಂದನ್ನು ನಂಬುವ ಮುನ್ನ ಎಚ್ಚರದಿಂದಿರಬೇಕು. ಕೊನೆಯದಾಗಿ ಹೇಳಬೇಕೆಂದರೆ ಎಐ ಎಂಬುದು ಒಂದು ಮಾಂತ್ರಿಕ ದಂಡವಲ್ಲ, ಹಾಗಂತ ನುಂಗಿ ಹಾಕುವ ರಾಕ್ಷಸನೂ ಅಲ್ಲ. ಅದು ಮನುಷ್ಯನ ಬುದ್ಧಿಯಿಂದಲೇ ಸೃಷ್ಟಿಯಾದ ಒಂದು ಶಕ್ತಿಶಾಲಿ ಉಪಕರಣ. ಬೆಂಕಿಯನ್ನು ನಾವು ಅಡಿಗೆ ಮಾಡಲು ಬಳಸಬಹುದು, ಮನೆ ಸುಡಲು ಬಳಸಬಹುದು ಅಲ್ವಾ? ಎಐ ಕೂಡ ಹಾಗೆ.
ಅದನ್ನು ನಾವು ಹೇಗೆ ಬಳಸಿಕೊಳ್ಳುತ್ತೇವೆ ಎಂಬುದರ ಮೇಲೆ ನಮ್ಮ ಭವಿಷ್ಯ ನಿರ್ಧಾರವಾಗುತ್ತದೆ. ಸರ್ಕಾರಗಳು ಇದಕ್ಕೆ ಸರಿಯಾದ ಕಾನೂನುಗಳನ್ನು ತರಬೇಕು ಹಾಗೂ ಸಾಮಾನ್ಯ ಜನ ನಾವು ಇದರ ಬಗ್ಗೆ ಒಲವು ಮತ್ತು ಅರಿವು ಬೆಳೆಸಿಕೊಳ್ಳಬೇಕು. ತಂತ್ರಜ್ಞಾನದ ಜೊತೆ ಕೈಜೋಡಿಸಿ ನಡೆದರೆ ಖಂಡಿತವಾಗಿಯೂ ಎಐ ನಮ್ಮ ಬದುಕನ್ನು ಮತ್ತಷ್ಟು ಸುಂದರಗೊಳಿಸುತ್ತದೆ. ಈ ವಿಡಿಯೋದಲ್ಲಿ ನಾವು ಎಐನ ಮೂಲಭೂತ ವಿಷಯಗಳನ್ನು ಮಾತ್ರ ಸ್ಪರ್ಶಿಸಿದ್ದೇವೆ. ಎಐ ಜಗತ್ತು ಬಹಳ ವಿಸ್ತಾರವಾಗಿದೆ. ತಂತ್ರಜ್ಞಾನದ ಈ ಹೊಸ ಅಲೆಗೆ ನಾವೆಲ್ಲರೂ ಸ್ವಾಗತ ಕೋರೋಣ. ಜೊತೆಗೆ ಎಚ್ಚರಿಕೆಯಿಂದ ಹೆಜ್ಜೆ ಇಡೋಣ. ಧನ್ಯವಾದಗಳು.